ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು GS ಕ್ರಿಯೇಷನ್ಸ್ ವ್ಲಾಗ್. ಇವತ್ತು ನಾನು ಸೋಮವಾರ ಮತ್ತು ಮಂಗಳವಾರ 2 ದಿನದ್ದು ವ್ಲಾಗ್ನ ಹಾಕ್ತಾಯಿದ್ದೀನಿ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಬೆಳಿಗ್ಗೆ ಬೇಗನೆ ಎದ್ದು ಈಚೆ ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಾಯಿತು. ಇವತ್ತು ಪೂಜೆ ಮಾಡೋದ್ರಿಂದ ಮಂಗಳವಾರ ಆಗಿರೋದ್ರಿಂದ ಎಷ್ಟು ಬೇಗ ಆದರೂ ಎದ್ದರೂ ಕೂಡ ಪೂಜೆ ಇರೋ ದಿವಸ ಬೇಗ ಪೂಜೆ ಮುಗಿಸೋದಕ್ಕೆ ಆಗಲ್ಲ. ನಾನು ಎದ್ದಿದ್ದ ಟೈಮಿಂಗ್ಸ್ಗೂ ಈಗ ಮಾಡ್ತಿರೋದಕ್ಕೂ ಒಂದಕ್ಕೊಂದಕ್ಕೂ ಲೆಕ್ಕನೇ ಇಲ್ದಂಗೆ ಆಗಿದೆ. ನಾನು ಈಚೆ ಎಲ್ಲ ಬಾಗಿಲು ತೊಳೆದು ರಂಗೋಲಿ ಹಾಕಿ ಬಂದಮೇಲೆ ಮನೆಯೊಳಗೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಗೀನ ಎಲ್ಲ ಮುಗಿಸಿ ನನ್ನ ಮಗಳಿಗೂ ಸ್ನಾನ ಮಾಡಿಸಿ ನೆಕ್ಸ್ಟು ಪೂಜೆ ಮಾಡೋಕ್ಕೆ ಹೂವೆಲ್ಲ ರೆಡಿ ಮಾಡ್ತಿದ್ದೆ. ಹೂವು ಇತ್ತು ಆಲ್ರೆಡಿ ತಂದಿದ್ದೆ ಕಳಶಕ್ಕೆ, ಬಟ್ ಸಾಮಂತಿಗೆ ಗುಲಾಬಿ ಇತ್ತು. ಕಳಶಕ್ಕೆ ಮಲ್ಲಿಗೆ ಅಥವಾ ಮಳ್ಳೆ ಹೂವು ಕನಕಾಂಬರಿ ಈ ಥರ ಯಾವುದೂ ಇರಲಿಲ್ಲ. ಈಗ ಮತ್ತೆ ಅಂಗಡಿಗೆ ಹೋಗ್ಬೇಕಂದ್ರೆ ತುಂಬ ಲೇಟ್ ಆಗಿಬಿಡುತ್ತೆ ಕೆಲಸಕ್ಕೆ ಅಂತೇಳಿ ನಾನು ಶಾಪ್ಗೆ ಹೋಗಲಿಲ್ಲ. ಇರೋ ಹೂದಲ್ಲೇ ಸಾಮಂತಿಗೆ ಗುಲಾಬಿನೇ ಪೋಣಿಸ್ಬಿಟ್ಟು ಕಳಶಕ್ಕಾಗೋ ಥರ ಮಾಡ್ತಾಯಿದ್ದೀನಿ. ಮತ್ತು ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ನಿಮಗೆ ನನ್ನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಕೊಡಿ ಅಂತ ಹೇಳ್ತೀನಿ, ಒಂದು ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ನನಗೆ ಇದೆಲ್ಲ ಒಂದು ಹಾರ ಮಾಡಿ, ಒಂದು ಕಳಶಕ್ಕೆ ಹಾರ ಮಾಡಿ, ಮತ್ತು ಕಳಶದ ಮೇಲೆ ಒಂದು ಕಾಯಿ ಇಟ್ಟಿರ್ತೀನಲ್ವ, ಆ ಕಾಯಿಗೊಂದು ಬರೀ ಗುಲಾಬಿ ಹಾರ ಮಾಡಿಕೊಂಡೆ. ಇಷ್ಟು ಹಾರ ಮಾಡಿದ್ದಾಯಿತು. ವಾರದ ದಿವಸ ಎಷ್ಟು ಬೇಗ ಇದ್ದರೂ ನನ್ನ ಕೆಲಸಗಳು ಮುಗಿಯಲ್ಲ. ಹಬ್ಬದ ದಿವಸ ವಾರದ ದಿವಸ ಮಾತ್ರ ಕೆಲಸಗಳೇ ಮುಗಿಯೋದಿಲ್ಲ. ಟೈಮೇ ಬೇಗ ಹೋಗ್ಬಿಡುತ್ತೆ, ಕೆಲಸಗಳು ಹಾಗೆ ಉಳಿದಿರುತ್ತೆ. ಹಾಗೆ ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದ್ದೆ ನಿಮಗೆ, ನನ್ನ ಮಗಳಿಗೆ ನಾಳೆ ರಾಧೆ ಗೇಟಪ್ ಹಾಕ್ತೀನಿ ಅಂತೇಳಿ. ಈಗ ಸೋಮವಾರ ಕೃಷ್ಣ ಜನ್ಮಾಷ್ಟಮಿ ಇತ್ತಲ್ಲ, ಹಾಗಾಗಿ ನನ್ನ ಮಗಳಿಗೆ ರಾಧೆ ಗೇಟಪ್ ಹಾಕಿದ್ದೆ. ಬಟ್ ಲಕ್ಕಿಲಿ ನಾನು ಕೆಲಸದಿಂದ ಬರೋದಕ್ಕೆ ಲೇಟ್ ಆಗೋಯಿತು. ಬಂದು ಅವಳಿಗೆ ರೆಡಿ ಮಾಡಿದಾಗೆ 7 ಗಂಟೆ ಆಗೋಗಿತ್ತು, ಸಂಜೆ 7 ಗಂಟೆ ಆಗಿಬಿಟ್ಟಿತ್ತು. ಬಟ್ ಲಕ್ಕ ಏನಪ್ಪ ಅಂದರೆ, ನಾನು ಹೇಗೆ ರೆಡಿ ಮಾಡಿದ್ರು ನನ್ನ ಮಗಳು ರೆಡಿ ಮಾಡಿಸ್ಕೊಂಡ್ಳು, ನೀಟಾಗಿ ರೆಡಿ ಮಾಡಿಸ್ಕೊಂಡ್ಳು, ಫೋಟೋನು ತೆಗೆಸ್ಕೊಂಡ್ಳು. ಇಷ್ಟು ವರ್ಷದಲ್ಲಿ 6 ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ನನ್ನ ಮಗಳು ಏನೂ ಕಿರಿಕ್ ಮಾಡಿದೆ, ಅಳುನೂ ಅಳದೆ, ಮತ್ತು ಏನೋ ಮುಖನ ಸಪ್ಪಗೆ ಮಾಡ್ಕೊಳ್ದೆ, ಡಲ್ ಆಗದೆ ಫೋಟೋ ತೆಗೆಸ್ಕೊಂಡಿದ್ದು ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನನ್ನ ಪ್ರಕಾರ. ಎಷ್ಟೋ ಸಲ ಬರ್ಡೇ ಟೈಮಲ್ಲೆಲ್ಲ ತುಂಬ ಕಿರಿಕ್ ಮಾಡಿ ಗಲಾಟೆ ಮಾಡಿ ಫೋಟೋನೂ ತೆಗೆಸ್ಕೊಂಡಿರಲ್ಲ, ಕೇಕು ಕಟ್ ಮಾಡ್ತಿರ್ಲಿಲ್ಲ ಅವಳು, ಅಷ್ಟು ಇದು ಮಾಡ್ತಿದ್ಲು. ಬಟ್ ಈ ಸಲ ಇದೇ ಫಸ್ಟ್ ಟೈಮ್ ಅವಳು ನೀಟಾಗಿ ಎಲ್ಲ ಫೋಟೋ ತೆಗೆಸ್ಕೊಂಡಿದ್ದು, ನಗ್ನಗ್ತಾ ಇದ್ದಿದ್ದು. ಅಂದರೆ ನನ್ನ ಮಗಳ ಜೊತೆಗೆ ನಾನು ಇದ್ದೀನಲ್ಲ, ಮನೆ ಓನರ್ ಮಕ್ಕಳು ಕೂಡ, ಅವರು ಕೂಡ ರೆಡಿ ಆಗ್ತೀನಿ ಆಂಟಿ ಅಂತ ಹೇಳಿದ್ರು. ಅವರನ್ನು ಕೂಡ ರೆಡಿ ಮಾಡಿ ನನ್ನ ಮಗಳನ್ನು ಕೂಡ ರೆಡಿ ಮಾಡಿದ್ದೆ. ನೋಡಿ, ಈಗ ಹಾರ ಮಾಡ್ಕೊಂಡಿದ್ದಾಯಿತು, 2 ಪೋಣಿಸ್ಕೊಂಡಿದ್ದಾಯಿತು ಕಳಶಕ್ಕೆ. ಇದೆಲ್ಲ ಪೋಣಿಸ್ಕೊಂಡು ಆದಮೇಲೆ ಸ್ವಲ್ಪ ಹೂವನ್ನ ಎತ್ಕೊಂಡ್ಬಿಟ್ಟು ಹಾಗೆ ದೇವ್ರ ಮನೆಗೆ ಹೋಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಸ್ವಲ್ಪ, ಅಂದರೆ ನಾನೇನು ಪದೇ ಪದೇ ಕಳಶ ಇತ್ತಲ್ಲ, 15 ದಿವ್ಸಕ್ಕೆ ಒಂದ್ಸಲ ಕಳಶ ತೆಗಿತೀನಿ, ಪದೇ ಪದೇ ತೆಗಿಲ್ಲ. ಹೋಗಿ ಪೂಜೆ ಎಲ್ಲ ಮುಗಿಸಾಯಿತು. ಪೂಜೆ ಎಲ್ಲ ಮುಗಿಸಾದ ನಂತರ ನನ್ನ ಮಗಳಿಗೆ ನಾನು ಈ ಥರ ರೆಡಿ ಮಾಡಿದ್ದೆ. ಫಸ್ಟು ಈ ಥರ ಗೋಲ್ಡ್ ಪ್ಲೇಟೆಡ್ ಜ್ಯುವೆಲ್ರಿ ಹಾಕಿ ರೆಡಿ ಮಾಡಿದ್ದೆ, ಆಮೇಲೆ ಮತ್ತೆ ಫ್ಲವರ್ ಸೆಟ್ ಹಾಕಿದ್ದೆ. ಬಟ್ ನೆನ್ನೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು, ಅಷ್ಟೇ ಕ್ಯೂಟಾಗಿ ಫೋಟೋಸ್ನೂ ತೆಗೆಸ್ಕೊಂಡ್ಲು. ಆಮೇಲೆ ನಮ್ಮಮ್ಮ ಸ್ಟುಡಿಯೋ ಹೋಗೋಣ, ಒಂದು ಫೋಟೋ ಫ್ರೇಮ್ ಮಾಡಿಸೋಣ, ಅವಳದು ನೆನಪಿರುತ್ತೆ ಅಂದರು. ಸುಮಗಳ ಅರಳಿಸುವವಳು, ಕುಸುಮಗಳಂತ ಬೆರಳು, ಚೆಮ್ಮಲ್ಲಿಗೆಯಂತಿದೆ ಬೆರಳು, ಗಿಳಿಗಳ ಬಳಗಕ್ಕೆ ಸರಿಗಮ ಕಲಿಸುವ ಇನಿದನಿ ಜಿನುಗೋ ಕೊರಳು, ಬಲು ವಿಸ್ಮಯ ನಿನ್ನ ಕೊರಳು, ಸೌಂದರ್ಯದಲ್ಲಿ ಗಂಭೀರವಂತೆ, ಆಂತರ್ಯದಲ್ಲಿ ಔದಾರ್ಯವಂತೆ, ನೀನೇ ಬರೆದ ಹಾಗಿರುವ ಹೆಜ್ಜೆಯ ಮುದ್ರೆಯು, ನಿನ್ನ ನಡೆ ಕಂಡು ಹಿಂದೆ ಬರಬಹುದು ತುಂಗೆಯು ಭದ್ರೆಯು, ನಾನು ಶ್ರೀಕೃಷ್ಣ ನೀನೆ ನನ್ನ ಬಾಣ ಮೂಡಿದೆ ಪ್ರೀತಿಯು, ಎಷ್ಟು ಜನ್ಮಗಳ ದಾಟಿ ಬಂದಾಯಿತು ಈ ಕ್ಷಣ ಸಾಕ್ಷಿಯು, ಲೀಲಾವತಿ ಶರಾವತಿ ಲೀಲಾವತಿ. ಸಿಗಲಿಲ್ಲ ರೆಡಿ ಮಾಡೋದನ್ನ ವಿಡಿಯೋ ಮಾಡಲಿಕ್ಕೆ. ಬಟ್ ಇವ್ರನ್ನ ರೆಡಿ ಮಾಡೋದೇ ಒಂದು ಟಾಸ್ಕ್ ಆಯಿತು. ಅದ್ರ ಜೊತೆಗೆ ಇವ್ರನ್ನ ನಿಲ್ಲಿಸಿ ಫೋಟೋ ತೆಗೆಸಿ ವಿಡಿಯೋ ಮಾಡೋ ಅಷ್ಟಲ್ಲಂತೂ ಎಷ್ಟು ಟೈಮ್ ಆಯಿತು ಅಂತಲೇ ಗೊತ್ತಿಲ್ಲ.
ನಾನೊಂದು ಮಾಡಿ ಅಂದರೆ ಅವರೊಂದು ಮಾಡ್ತಿದ್ರು, ಅವರೊಂದು ಮಾಡಿ ಅಂದರೆ ನಾನೊಂದು ಮಾಡ್ತಿದ್ದೆ. ಹಂಗಾಗೋಯ್ತು ನೆನ್ನೆ ಕತೆ. ಥ್ಯಾಂಕ್ ಯು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ.